ಹಲೋ, ವೆಲ್ಕಮ್ ಟು ಕವಿತ್ರಿ ದೇವಿ ಕನ್ನಡ ಚಾನಲ್ಗೆ ಸ್ವಾಗತ. ಎಲ್ಲರೂ ಸೂಪರ್ ಆಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ಹೇಗಿದೆ ಅಂತ ಕೂಡ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಬಂದು ಏನಪ್ಪ ಅಂತಂದರೆ, ಇನ್ನೊಂದು, ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಇದು ಪ್ರತಿಯೊಂದು ಮನೆಗೆ ಸಂಬಂಧಪಟ್ಟಿದ್ದು. ಆಮೇಲೆ ಇನ್ನೊಂದು, ಹೆಣ್ಮಕ್ಳು ಎಷ್ಟೊಂದು ಮನೆನ ಸ್ವಚ್ಛವಾಗಿ ಇಡೋದಕ್ಕೆ ಹೋರಾಡ್ತಾರೆ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ನಿಮ್ಮ ಮನೆಗಳಲ್ಲಿ ಜಿರಳೆಗಳ ಹಾವಳಿ ಜಾಸ್ತಿನಾ ಅಂತ. ಖಂಡಿತ ನಾವು ಮನೆಗಳನ್ನ ಎಷ್ಟೇ ಸ್ವಚ್ಛವಾಗಿಟ್ಕೊಂಡ್ರೂ ಜಿರಳೆಗಳು ಮಾತ್ರ ಬರ್ತಾನೆ ಇರ್ತವೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈ ಸಿಪ್ಪೆಯನ್ನು ಅಡುಗೆ ಮನೆಯಲ್ಲಿ ಇಟ್ಟು ನೋಡಿ, ರಾತ್ರಿನೇ ಎಲ್ಲ ಜಿರಳೆಗಳು ಮಾಯ. ನೀವು ನಿಮ್ಮ ಮನೆಯನ್ನು ಎಷ್ಟು ಸ್ವಚ್ಛಗೊಳಿಸಿದರೂ ಜಿರಳೆಗಳ ಹಾವಳಿ ಹೆಚ್ಚಾಗುತ್ತಲೇ ಇರುತ್ತದೆ. ಅಡುಗೆ ಮನೆಯೊಳಗೆ ಈ ತೊಡೆದು ಹಾಕಬಹುದಾದ ಒಂದು ಒಳ್ಳೆ ಟಿಪ್ಸ್ ಇದೆ. 1 ರೂಪಾಯಿನೂ ಖರ್ಚು ಮಾಡದೆ ಜಿರಳೆಗಳನ್ನು ಓಡಿಸಲು ಈ ಒಂದು ಒಳ್ಳೆ ಟಿಪ್ಸು ಏನಂತ ನೋಡೋಣ ಬನ್ನಿ. ಅಡುಗೆ ಮನೆಯಲ್ಲಿ ಜಿರಳೆಗಳು ಎಲ್ಲರೂ ಎದುರಿಸುವ ದೊಡ್ಡ ಸಮಸ್ಯೆ. ನೀವು ಎಷ್ಟೇ ಸ್ವಚ್ಛಗೊಳಿಸಿದರೂ ಅವು ಎಲ್ಲಿದ್ದರೂ ಬರ್ತಾನೆ ಇರ್ತವೆ. ಅವುಗಳನ್ನು ನಿಯಂತ್ರಿಸಲು ಮಾರುಕಟ್ಟೆಯಲ್ಲಿ ಲಭ್ಯವಿರುವ ರಾಸಾಯನಿಕವನ್ನು ಬಳಸುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕಾಗಿಯೇ ಅಡುಗೆ ಮನೆಯಲ್ಲಿ ಕಂಡುಬರುವ ನೈಸರ್ಗಿಕ ಉತ್ಪನ್ನಗಳೊಂದಿಗೆ ಜಿರಳೆಗಳನ್ನು ಶಾಶ್ವತವಾಗಿ ತೊಡೆದು ಹಾಕುವುದು ಹೇಗೆ ಎಂದು ಈಗ ನೋಡೋಣ ಬನ್ನಿ. ಜಿರಳೆಗಳು ಓಡಿಸಲು ಕಿತ್ತಾಳೆ ಸಿಪ್ಪೆಗಳು ಒಂದು ಉತ್ತಮ ಪರಿಹಾರ. ಕಿತ್ತಾಳೆ ಹಣ್ಣು ತಿಂದ ನಂತರ ನಾವು ಸಿಪ್ಪೆಗಳನ್ನು ಎಸೆಯುತ್ತೇವೆ. ಆದರೆ ನೀವು ಜಿರಳೆಗಳನ್ನು ಹಿಮ್ಮೆಟ್ಟಿಸುವಲ್ಲಿ ಅದ್ಭುತವಾಗಿ ಕೆಲಸ ಮಾಡುತ್ತವೆ. ಕಿತ್ತಾಳೆ ಸಿಪ್ಪೆಯನ್ನು ಸಿಟ್ರಸ್ ವಾಸನೆಯು ಜಿರಳೆಗಳಿಗೆ ಇಷ್ಟ ಆಗುವುದಿಲ್ಲ. ಬಳಸೋದು ಹೆಂಗಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಮೊದಲು ಕಿತ್ತಾಳೆ ಸಿಪ್ಪೆಯನ್ನು ಒಣಗಿಸಿ ಪುಡಿ ಮಾಡಿ, ಜಿರಳೆಗಳು ಹೆಚ್ಚಾಗಿ ಓಡಾಡುವ ಜಾಗಗಳಲ್ಲಿ, ಸ್ಥಳಗಳಲ್ಲಿ, ಉದಾಹರಣೆಗೆ ಸಿಂಕ್ ಕೆಳಗಡೆ, ಒಲೆಯ ಹಿಂದೆ ಮತ್ತು ಕಪಾಟುಗಳು ಮೂಲೆಗಳಲ್ಲಿ ಈ ಪುಡಿಯನ್ನು ಸಿಂಪಡಿಸಿ. ಜಿರಳೆಗಳ ಇದರ ವಾಸನೆಯನ್ನು ನುಂಗುವುದರಿಂದಲೇ ಆ ಪ್ರದೇಶದಿಂದ ಓಡಿ ಹೋಗುತ್ತವೆ. ಮತ್ತು ಇನ್ನೊಂದು ಟಿಪ್ಸ್ ಇದೆ. ಅಡುಗೆ ಸೋಡಾ, ಸಕ್ಕರೆ ಎರಡನ್ನೂ ಸಮಾನ ಭಾಗಗಳಲ್ಲಿ, ಅಂದರೆ ಸಮಾನ ಪ್ರಮಾಣದಲ್ಲಿ ಬೆರೆಸಿ ಮೂಲೆಗಳಲ್ಲಿ ಸಿಂಪಡಿಸಿ. ಸಕ್ಕರೆಯ ಸಿಹಿ ಜಿರಳೆಗಳನ್ನು ಆಕರ್ಷಿಸುತ್ತದೆ. ಆದರೆ ಅಡುಗೆ ಸೋಡಾ ತಿಂದರೆ ಅವು ಸಾಯುತ್ತವೆ. ಅಡುಗೆ ಸೋಡಾ ಮತ್ತು ಸಕ್ಕರೆ ಮನೆಗಳಲ್ಲಿ ಇರುವಂಥ ಸಾಮಾನ್ಯ ಪದಾರ್ಥಗಳಾಗಿದ್ದು, ಖಂಡಿತ ಈ ಒಂದು ಟಿಪ್ಸಿಂದ ಜಿರಳೆಗಳನ್ನು ನಾವು ಓಡಿಸಬಹುದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಇನ್ನೊಂದು ಒಳ್ಳೆ ಟಿಪ್ಸ್ ಇದೆ. ಪಲಾವ್ ಎಲೆಗಳಿಂದ ಕೂಡ ಜಿರಳೆಗಳನ್ನು ಓಡಿಸಬಹುದು. ಜಿರಳೆಗಳನ್ನು ಶಾಶ್ವತವಾಗಿ ತೊಡೆದು ಹಾಕುವುದಕ್ಕೆ ಮನೆಯಲ್ಲಿ ಮತ್ತೊಂದು ಒಳ್ಳೆ ಟಿಪ್ಸ್ ಇದು ಅಷ್ಟೇ. ಮನೆಯ ಕಪಾಟ್ಗಳಲ್ಲಿ ಕೆಲವು ಪಲಾವ್ ಎಲೆಗಳನ್ನು ಇರಿಸಿ. ಎಲೆಗಳ ಬಲವಾದ ವಾಸನೆಯು ಜಿರಳೆಗಳನ್ನು ಹಾವಳಿಯನ್ನು ತಡೆದು ಹಾಕುತ್ತದೆ. ನೋಡಿ, ಇಲ್ಲಿ ಒಂದು ಜಿರಳೆಯನ್ನು ಓಡಿಸೋದಕ್ಕೆ ನಾನು ನಿಮಗೆ ಒಳ್ಳೆಯ ಒಂದು ಟಿಪ್ಸ್ನ ಹೇಳಿದ್ದೀನಿ. ಖಂಡಿತ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಜಿರಳೆ ಇದ್ದರೆ ಹೊರಟೋಗುತ್ತೆ. ಮನೆ ಸ್ವಚ್ಛವಾಗಿರುತ್ತೆ. ಹೊರಗಿಂದು ಯಾವುದೇ ಒಂದು 1 ರೂಪಾಯಿ ಖರ್ಚಿಲ್ಲದೇ ನಮ್ಮ ಮನೆಯನ್ನು ಸ್ವಚ್ಛವಾಗಿ ಜಿರಳೆಗಳ ಕಾಟದಿಂದ ಇಡ್ಬೋದು. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಎಲ್ಲರಿಗೂ.